3 ಗಂಟೆಗೆ ಅಲಾರಾಮ್ ಬಿಟ್ಟಿದೆ. ಬಿಸಿ ನೀರು ಬರಾಕತ್ತೆ ಇಲ್ಲ ರೂಮ್ನಾಗೆ. ಎದ್ದೇವಿ ಕೇದಾರ್ನಾಥ್ ಒಳಗೆ ಸ್ಟೇ ಆಗಿದ್ದೀವಿ. ಈಗ ಫುಲ್ ನಾವು ಅನ್ಕೊಂಡಂಗೆ ತಂಡಿಲ್ಲ, ಭಾಳ ಡೇಂಜರ್ ಐತೆ ತಂಡಿ. ಅದೇ ನಾವು ಅನ್ಕೊಂಡ್ಕಿಂತ ಜಾಸ್ತಿ ಐತಿ. ಈಗ ನೋಡ್ಕೊಂಡು ಮೊಕ್ಕ ಹಾಕಲ್ಲ, ಈಗ ಒಂಥರ ಇದನ್ನೋದಂಗೆ ಆಗತೈತಿ. ಪುಣ್ಯಕ್ಕೆ ನಮ್ಮ ಲಕ್ ಏನಂತಂದ್ರೆ ಮಳೆ ಇಲ್ಲ, ಸ್ನೋ ಇಲ್ಲ. ಈಗ ದರ್ಶನಕ್ಕೆ ಹೊಂಟೇವಿ. ಈಗ ಪಾಳೆ ಹಚ್ಬೇಕು ದರ್ಶನಕ್ಕೆ ಹೋಗೋಣಂತ. ಬರ್ರಿ, ಎಷ್ಟು ಪಾಳೆ ಐತಿ ನಮಗೂ ಗೊತ್ತಿಲ್ಲ. ನೋಡ್ರಿಲೆ ಎಷ್ಟು ದೊಡ್ಡ ಲೈನ್ ಐತಂತ. ಇಷ್ಟು ದೊಡ್ಡ ಲೈನ್ ನಿಂತ ತಾಸು ಗಂಟ್ಲೆ ನಿಂತ ನಾವು ದೇವ್ರ ದರ್ಶನ ಮಾಡ್ಬೇಕಿಲ್ಲ. ಇನ್ನ ಪಾಳೆ ಇಷ್ಟ ಐತಿ, ಅಲ್ಲಿ ಹೋಗ್ಬೇಕು. ಈ ಕಡೆ ನೋಡಿ ಪೂರಾ ಫಾಗ್ ಬಂದೈತಿ. ಇಷ್ಟೊಂಡ ಫಾಗ್ ಇದ್ದಿದ್ದಿಲ್ಲ ಇದು. ನಾವು ಮಾತಾಡಿದ್ರೆ ಹೋಗಿ ಬರಾಕತ್ತಿ ಪೂರ -2 ಏನು ಆಗಲ್ಲ, -3 ಅಂತ ತೋರ್ಸಾಕತ್ತೈತೆ. ಎಷ್ಟೈತಿ ಏನು ಗೊತ್ತಿಲ್ಲ, ಖರಾಬ್ ಐತಿಲ್ಲ. ಈಗ ಹೋಗಿ ಕೇದಾರ್ನಾಥ್ ದರ್ಶನ ಮುಗಿಸ್ಕೊಂಡ್ ಬಂದಿವಿ. ದರ್ಶನ ಮಾತ್ರ ಮಸ್ತ್ ಆತ. ನೀವು ಏನ್ರ 4 ಗಂಟೆಗೆ ಪಾಳೆ ಹಚ್ಚಿ ಹೋಗಿದ್ರಂದ್ರ ನಿಮ್ ಕೈಲೇನ ಗಂಗಾಜಲ ಹಾಕಿ ಮತ್ತ ತುಪ್ಪ ಹಾಕಿ ಕೇದಾರ್ನಾಥ್ ದೇವರದ ಅಭಿಷೇಕ ಮಾಡೇ ಬರ್ಬೋದ. ನೀವು ಕೇದಾರ್ನಾಥಿಗೆ ಹೊಂಟಿದ್ರಂದ್ರ ಬೆಳಗ್ಗೆ 4 ಗಂಟೆಗೆ ಪಾಳೆ ಹಚ್ಚಿ ದರ್ಶನ ತಗೊಳ್ದ ಮರ್ಯಾಕ್ ಹೋಗ್ಬೇಡ್ರಿ. ನಿನ್ನಿರೋ ವೆದರ್ಗೆ ಅಡ್ಡಾಡಕ್ ಆಗೇ ಇಲ್ಲ, ಫುಲ್ ಸ್ನೋ ಪರಿ ಇದನೈತೆ. ಸೊ ಅಲ್ಲಿಗೆ ಭೀಮಶಿಲಾ ನೋಡತ್ತೀರಿ, ತೋರಿಸ್ತೇನಂತ. ಆದಿ ಶಂಕರಾಚಾರ್ಯರ 8ನೇ ಶತಮಾನದಾಗ ಕೇದಾರ್ನಾಥ್ ದೇವಸ್ಥಾನಕ್ಕ ಪುನಃ ಜೀವನಗೊಳಿಸಿದ್ರ. ಅಂದ್ರ 8ನೇ ಶತಮಾನದಾಗ ಕೇದಾರ್ನಾಥ್ ದೇವಸ್ಥಾನನ ಪುನಃ ಸ್ಥಾಪಿಸಿದ್ರು. ಮತ್ತ ಅಲ್ಲೇ ಕೇದಾರ್ನಾಥ್ದಾಗನ ಶಂಕರಾಚಾರ್ಯ ಅವ್ರದ ಮಹಾ ಸಮಾಧಿಯನ್ನು ಹೊಂದಿದ್ರ ಅಂತ ಹೇಳಿ ನಂಬ್ತಾರ. ಇಲ್ಲೇ ಏನ್ ಮಾಡಾಕತ್ತೇವ ಅಂತಂದ್ರ ಇಲ್ಲೇ ರುದ್ರಾಕ್ಷಿ ಹಣ್ಣು ಅದಾವ. ನಮ್ಗೆ ಯಾವ ಹಣ್ಣು ಬೇಕಲ್ಲ ಆ ಹಣ್ಣು ಸೆಲೆಕ್ಟ್ ಮಾಡಿ ಬಾಬಾ ಕಡೆ ಕೊಟ್ಟೇವ ಅಂದ್ರ ಬಾಬಾ ಅದನ್ನ ಕಟ್ ಮಾಡಿ ಕ್ಲೀನ್ ಮಾಡಿ ಯಾವ ಮುಖದ ರುದ್ರಾಕ್ಷಿ ಐತ ಅಂತ ಹೇಳಿ ಕೊಡ್ತಾನ ನಮಗೆ. ಬಟ್ ಅದ್ರೊಳಗೆ ಯಾವ ಮುಖದ ರುದ್ರಾಕ್ಷಿ ಬರ್ತದೆ ಅಂತಂದ್ ಹೇಳಕ್ ಬರಂಗಿಲ್ಲ. ಅದ ಲಕ್ ಮ್ಯಾಗ ಡಿಪೆಂಡ್ ಆಕೈತಿ. ನಿಮ್ಗೇನ್ರ ಪರ್ಟಿಕ್ಯುಲರ್ ಆಗಿ ಪಂಚ್ ಮುಖದ ಬೇಕಾ 2 ಮುಖದ ಬೇಕಾ ಅಂತಂದ್ರ ನೀವ್ ಏನ್ರ ಬಾಬಾ ಹೇಳಿದ್ರಂದ್ರೆ ಈ ಮುಖದ ನಂಗ್ ಬೇಕಂದ್ರೆ ಅವ್ ಹಿಂಗ್ ಗೊತ್ತಿರ್ತೈತಿ ಈ ಹಣ್ಣು ಒಳಗ ಇದ ಮುಖದ ರುದ್ರಾಕ್ಷಿ ಇರ್ತೈತಿ ಅಂತಂದ್ ಹೇಳಿ. ಸೊ ಅದನ್ನ ತಗೊಂಡ ಕಟ್ ಮಾಡಿ ಕ್ಲೀನ್ ಮಾಡಿ ಕೊಡ್ತಾನವ. ಮತ್ತ ನಿಮ್ಗೆ ಇದ್ರಕ್ಕಿಂತ ಪ್ಯೂರ್ ನಿಮ್ಗೆ ಎಲ್ಲೂ ಸಿಗಂಗಿಲ್ಲ. ಯಾಕಂದ್ರ ನಮ್ ಕಣ್ ಮುಂದನ ಹಣ್ ತೆರೆದ ಕಟ್ ಮಾಡೇ ಕೊಡ್ತಾನವ. ಮತ್ತಿಲ್ಲೇ ನಾನು ಒಂದ್ 8 ರುದ್ರಾಕ್ಷಿ ಹಣ್ಣು ಕೊಟ್ಟಿದ್ದೆ ಬಾಬಾಗ. ಅದ್ರಾಗ ಒಂದಷ್ಟ 4 ಮುಖದ್ ಬಂದೈತಿ, ಉಳ್ಕಿದೆಲ್ಲ ಪಂಚ್ ಮುಖದ ಬಂದಿದ್ವು. ಸೊ ಈಗ ನೋಡಿದ್ರಿ ಅಲ್ಲೇ ರುದ್ರಾಕ್ಷಿ ಮಾಲ ಇದನ್ನ ಮಾಡತ್ತಿದ್ರ ಅಂತಂದ್ ಹೇಳಿ ಅವೊಂದು ರುದ್ರಾಕ್ಷಿ ತೊಗೊಂಡೆ. ಅದಕ್ಕೆ ಆಗಿನಾಗ ತೆರೆದು ನಮ್ಮ ಕಣ್ಮುಂದೆ ಕೊಡ್ತಾನೆ. ಇದಕ್ಕಿಂತ ಪ್ಯೂರ್ ನಿಮ್ಗೆ ಗೊತ್ತಿಲ್ಲ. ನಾನು ನಿಮ್ಗೆ ಭೀಮಶಿಲಾ ಬಗ್ಗೆ ಹೇಳ್ಬೇಕಂತಂದ್ರೆ ನಿಮಗೆ ಗೊತ್ತಿದ್ದೈತಿ ಅಂತಂದ್ರೆ 2013 ಫ್ಲಡ್ ಆದಾಗ ಈ ಭೀಮಶಿಲಾ ಟೆಂಪಲ್ ಇದ್ರ ಕಲ್ಲಿಂತಾನೆ ನಮ್ಮ ಕೇದಾರ್ನಾಥ್ ಟೆಂಪಲ್ ವಶವಾಗಿದ್ದೆ. ಇದರಲ್ಲಿ 10 ಗಂಟೆಗೆ ನಾವು ಕೇದಾರ್ನಾಥ್ ಬಿಟ್ಟೇವೆ. ಒಂದೇ ಸ್ಟಾಪ್ ಎಲ್ಲ ತೊಗೊಂಡಿದ್ದೆ. ಒಂದೇ ಸ್ಟಾಪ ಮತ್ತು ನೀರು ನಾರ್ಮಲಿ ನೀರು ಕುಡಿದೇ ಹೋಗುದು. ನೀರು ಕುಡಿದು ಈ ರೀತಿ ಮಾಡೇವಿ. ಒಂದೇ ಸ್ಟಾಪ್ದಾಗ ಬರೋಬ್ಬರ್ ಚಾ ಕುಡಿದೇವಿ. ಈಗ ಬಂದೇವಿ. ಈಗ ಎಲ್ಲೇ ಇನ್ನೂ 2 ಕಿಲೋಮೀಟರ್ ದೂರಿಕೊಂಡು ಎಷ್ಟು ವರ್ಷ ಬಂದೇವಿ. ಈಗ ಟೈಮ್ ಆಗಿದ್ದು 1:10 3 ತಾಸನೇ ಬಂದೇವೆ. 10 ಗಂಟೆಗೆ ಬಿಟ್ಟಿದ್ದೀವಿ. ಬರೋಬ್ಬರ್ ಬಂದೀವಿ. ಸಾವುಕಾರ ಬಂದೇವಿ. ಆದ್ರೆ ವೆದರ್ ಕೇದಾರ್ನಾಥ್ ಆಗಿಲ್ಲ ಅದ ರೀತಿ ವೆದರ್ ಇರ್ತೀವಿ. ಫುಲ್ ಕೋಲ್ಡ್ ಐತಿ. ಈ ಸದ್ಯ ಬಂದಿ ನೋಡಿ. ಈಗ ಮಾತಾಡಕತ್ರ ಬಾಗಿಂದ್ರ ಹೋಗಿ ಬರಾಕತ್ತೈತಿ. ಅಲ್ಲ ನೋಡಿ -2 ಇಂದ -10 ಬಂದ್ವಿ. ನಾವು -2 ಇದ್ದಲ್ಲೇ -10 ಬಂದ್ವಿ. ಹೊಳ್ಳಿ ನಾವ್ ಸೋನ್ ಪ್ರಯಾಗಿಂತ್ರ ಚೊಪ್ತಾಗ ಬರೋದನ್ನ ಲೇಟ್ ಆತ. ಅದಕ್ಕ ಬಂದ ಪದ್ದ ಸರಿ ಊಟ ಮಾಡಿ ಜಲ್ದಿನ ಮಕ್ಕೊಂಡ್ಬಿಟ್ಟಿವಿ. ಯಾಕಂತಂದ್ರ ನೆಕ್ಸ್ಟ್ ಡೇ ನಾವ್ ತುಂಗನಾಥದ ಟ್ರಕ್ ಮಾಡ್ಬೇಕಿತ್ತು. ನಿನ್ ರಾತ್ರಿ ನಮಸ್ತೆ 10 ಗಂಟೆ ಆಗಿತ್ತು.
ಸೊ 10 ಗಂಟೆ ಬಂದಾಗ ರೂಮ್ ತೋರಿಸಿದ್ರೆ ಕರೆಕ್ಟ್ ಅನ್ನೋದನ್ನ ಇಲ್ಲ ಅಂತಂದು ಹೇಳಿ ಕ್ಯಾಮ್ರಾದಾಗ ಸುಮ್ಮನೆ ಅದೇ. ಈಗ ಮ್ಯಾಗ ಬಂದೆ, ರೆಡಿ ಆದ ಒಂದು ಬಿಸಿ ಬಿಸಿ ನೀರು ಕೊಟ್ಟರಲ್ಲೇ ಜಳಕ ಮಾಡ್ದವ ಬಂದು ಚೋಪ್ತಾ ಹೆಂಗೆ ಅದು ಗೊತ್ತೈತಿ. ಮೈಂಡ್ ಬ್ಲೋಯಿಂಗ್ ಮ್ಯಾನ್ ನೋಡ್ರಿ ಇಲ್ಲಿ. ಮುಂಜಾನೆ ಮುಕ್ಕು ನೀನು ಮೌನನೇ ಆಭರಣ, ಮುಸ್ಸಂಜೆ ಸೋನೆ ನೀನು. ಇನ್ನೇನೆ ಊಟನೂ ಚಲೋ ಅನಿಸ್ ನಮ್ಗೆ. ಯಾಕೆ ಬರೆಯಲಿ ಪರೋಟ ಮ್ಯಾಗಿ ತಿಂದು ಸಾಕಾಗೋಗ್ಬಿಟ್ಟೈತೆ ಕೇದಾರ್ನಾಥಾಗ. ಇವತ್ತು ಬಂದೀವಿ, ಚಪಾತಿ ದಾಲು ಎಲ್ಲ ಕೊಟ್ರೆ, ಮತ್ತು ಅನ್ನ ಸಾರನ್ನು ಕೊಟ್ಟು ದಾಲ್ ಚಾವಲ್ ಹಲ್ವಾ ಕೊಟ್ರೆ. ಆ ಹಲ್ವಾ ಹೆಂಗಿತ್ತಂದ್ರೆ ನಮ್ದು ಗಾರ್ಗಿ ಮಾಡ್ತಾರಲ್ಲ ಇದನ್ನು ಸ್ಟಫ್ ಇರ್ತದಲ್ಲ ಗಾರ್ಗಿ ಮಾಡೋದು, ಇದನ್ನು ಕುಂಬಳಕಾಯಿ ಹೆಂಗೆ ಮಾಡ್ದಂಗಿತ್ತು ಅದು. ಕೇದಾರ್ನಾಥಿಂದ ಬರುವಾಗ ಹೆವಿ ರೇನ್ಫಾಲ್ ಮತ್ತು ಸ್ನೋಫಾಲ್ ಆಗಿದ್ರಿಂದ ನಮ್ಮ ಶೂಸ್ ಮತ್ತು ನಮ್ಮ ಡ್ರೆಸ್ ಎಲ್ಲ ಹಸಿ ಆಗ್ಬಿಟ್ಟಿದ್ದು. ಅವ್ನ ಆರ್ಸಾಕಂತಂದ ನೋಡ್ರಿ ಹೆಂಗ್ ಜುಗಾಡ್ ಮಾಡ್ಯಾವ ಅಂತ ಹೇಳಿ. ಇಲ್ಲಿ ಬಂದು ನೀರ್ ಕಾಸಾಕಂತ ಇಟ್ಟಾರ, ಅಲ್ಲೇ ನಾವು ಶೂಸು ಕಾಸ್ಕೋಕತ್ತಿದ್ವಿ. ಯಾಕಂತಂದ್ರೆ ನಮ್ಮ ಕ್ಯಾಪ್ ಆಗಲಿ ಸಾಕ್ಸ್ ಆಗಲಿ ಎಲ್ಲ ಪೂರಾ ಹಸಿ ಆಗಿಬಿಟ್ಟಿದ್ದು. ನಮ್ಮ ಟೆಂಟ್ ಸ್ಟೇ ತೋರಿಸ್ತೇನಂತ ನೋಡ್ರಿ ಇಲ್ಲಿ. ಇಂಥ ಟೆಂಟ್ ಒಳಗೆ ನಾವಿರೋದು. ಬಟ್ ಏನಂತಂದ್ರೆ ವೆದರ್ ಕಂಡೀಷನ್ ಚೇಂಜ್ ಆಗುತ್ತೆ. ಫುಲ್ಲ ನಾರ್ಮಲ್ ಇತ್ತು, ಈಗ ಫುಲ್ ಮಾಡಾಕೈತಿ, ಮಳೆ ಬರೋ ಚಾನ್ಸಸ್ ಭಾಳ ಐತಿ. ನಮ್ಮ ಟೆಂಟ್ ತೋರಿಸಿ ನೋಡ್ರಿ. ಲೈಟ್ ಅಂತೂ ಇಲ್ಲ, ಲೈಟ್ ಹೋಗ್ಯಾವ, ಇದ್ರಾಗ ನೋಡ್ಕೊಂಬಿಡ್ರಿ. ಇಷ್ಟಂಟ ಇಲ್ಲೇ ಇದನ್ನೈತಿ, ಇಲ್ಲಿ ಅಟ್ಯಾಚ್ಡ್ ಬಾತ್ರೂಮ್. ಜಿಪ್ ತೆಗೆದ್ರೆ ಮುಗಿದೋತು. ಓಪನ್ ಏರಿಯಾದಾಗ ಮಾಡ್ಯಾರ ಅವ್ರು ಬೆಸ್ಟ್ ಐತಿ. ಸೊ ಇವಂಗ್ ಬಿಡ್ರು ಕಾಣಂಗಿಲ್ಲ. ಆದ್ರೆ ಒಂದು ರೀತಿ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಫುಲ್ಲು ಗುಡ್ದಾಗೈತಿ ಮಾರ, ಅವನು ಡೇಂಜರ್. ವೆದರ್ ನೋಡ್ರಿ ಹೆಂಗೈತಿ. ಝೀರೋ ನೆಟ್ವರ್ಕ್, ಎಲೆಕ್ಟ್ರಿಸಿಟಿ ಯಾವಾಗ ಬರ್ತೈತೆ ಯಾವಾಗ ಹೋಗೈತಿ ಏನು ಗೊತ್ತಿಲ್ಲ. ಈಗ ಕರೆಂಟ್ ಇಲ್ಲ ಒಳಗೆ ನಮಗೆ. ಮತ್ತೇಳೆ ಒಂದು ನೆಟ್ವರ್ಕ್ ಇಲ್ಲ. ನಾನು ನಿನ್ನೆ ಮನೆ ಫೋನ್ ಹಚ್ಚಿಬಿಟ್ಟಿನಿ, ನೆಟ್ವರ್ಕ್ ಇರಂಗಿಲ್ಲ ಈ ಪ್ಲೇಸಸ್ದಾಗ ಅಂತಂದು ಹೇಳಿ. ಚುಪ್ತ ಅದ್ರ ಕ್ರೇಜಿ ಐತೆ ಪ್ಲೇಸ್. 2 hours later. ಶಿವ ಟೆಂಪಲ್, ವರ್ಲ್ಡ್ಸ್ ಹೈಯೆಸ್ಟ್ ಶಿವ ಟೆಂಪಲ್ಗೆ ಹೊಂಟೇವಿ. ಈಗ ನಾವು ಹೊಂಟಿದ್ದ ತುಂಗನಾಥ ದರ್ಶನ ಮಾಡಕ್ಕೆ. ತುಂಗನ ಈಗ ಮಳೆ ಬರಾಕತ್ತೈತಿ, ಸೊ ಚಂದ್ರಶೀಲ ಪೀಕ್ ಆಗಂಗಿಲ್ಲ ಅನಿಸ್ತೈತಿ. ಇದಕ್ಕಂದ್ರೆ ಅವ್ರು ಮೊದಲೇ ಹೇಳ್ಬಿಟ್ಟಿದ್ರು ವೆದರ್ ಸರಿ ಇರಂಗಿಲ್ಲ ಹಂಗೆ ಹಿಂಗೆ ಅಂತಂದು ಹೇಳಿ. ಅದ್ರ ಸಂಬಂಧ ಹೊಂಟೇವಿ. ಫುಲ್ಲು ಪ್ಯಾಕ್, ಮಳೆ ಜೋರೈತಿ. ವೆದರ್ ಸಡನ್ ಚೇಂಜ್ ಆಗ್ಬಿಡ್ತಾವ. ನಾವು ಬೆಳಿಗ್ಗೆ ಎಷ್ಟು ಕ್ಲಿಯರ್ ಇತ್ತು, ಫುಲ್ ಬಿಸಿಲು ಬಿದ್ದಿತ್ತು. ಈಗ ನೋಡಿದ್ರೆ ಫುಲ್ ಮಳೆ ಬರೋದು. ಮಳೆ ರೇಣು 5 ಕಿಲೋಮೀಟ್ರ್ ಇದ್ರ ಸದ್ಯಕ್ಕೆ ಫುಲ್ ಸ್ಟೀಪ್ ಐತಿ. ಅವೇನಂದ್ರೆ ಹೋಗಕ್ಕೆ 2 ತಾಸು ದರ್ಶನ ತಗೋರಿ ವಾಪಸ್ ಬರಿ ಅಂದ. ನಾವು ಹೊಂಟಿ ಟೆಂಪಲ್ 3680 ಮೀಟ್ರ್ ಎತ್ತರದಾಗೈತಿ. ಅಂದ್ರೆ 12,075 ಫೀಟ್ ಸಿ ಲೆವೆಲಿಂದ. ಸೊ ಅದಕ್ಕೆ ಇದು ವರ್ಲ್ಡ್ಸ್ ಹೈಯೆಸ್ಟ್ ಟೆಂಪಲ್. ಮಹಾಭಾರತದ ಯುದ್ಧ ಮುಗಿದ್ಮ್ಯಾಗ ಪಾಂಡವರ ತಮ್ಮಿಂದ ನಡೆದ ಸಂಹಾರದ ಪಾಪ ಪರಿಹಾರ ಸಂಬಂಧ ಶಿವನ್ ಹುಡುಕ್ತಿರ್ತಾರ. ಆದ್ರೆ ಶಿವ ಅವರಿಂದ ತಪ್ಪಿಸ್ಕೋಬೇಕಂತಂದ್ ಹೇಳಿ ನಂದಿ ರೂಪದಾಗ ಬದ್ಲಾಗ್ತಾನ. ಪಾಂಡವರ ಗುರುತಿಸಿದಾಗ ಶಿವ ಭೂಮಿ ಒಳಗ ಮಾಯ ಹಾಕಾನ. ಶಿವನ್ ದೇಹದ ಅಂಗಗಳು ವಿಭಿನ್ನ ಜಗದಾಗ ಪ್ರತ್ಯಕ್ಷ ಆಕ್ಕವ್. ನಾವೀಗ ತುಂಗನಾಥದಾಗ ನೋಡೋದ ಭುಜಗಳ ಹಿಮಾಲಯ ಅಂತ ಬರೋ ನೀರು ಇಲ್ಲ. ಒಂದು ವ್ಯೂ ತೋರಿಸ್ತೀನಿ ನೋಡ್ರಿ. ಗುಡ್ಡ ಹತ್ತು ಬಂದೇವಿ, ಅಲ್ಲಿ ಹೋಗ್ಬೇಕು. ಎಲ್ಲ ಸ್ಟೀಪ್ ಡೇಂಜರ್ ಐತಿ. 12,075 ಅಡಿ ಮ್ಯಾಗದೇವಿ ಸಿ ಲೆವೆಲಿಂದ. ಆಕ್ಸಿಜನ್ ಲೆವೆಲ್ ಭಾಳ ಕಷ್ಟ ಐತಿ. ಏನ್ ಇಷ್ಟು ಮಳಿ ಬರತೈತಪ್ಪ. ಈಗ ಮಳಿ ಬಂದ್ರೆ ನಮ್ದು ಚಂದ್ರಶೀಲಾ ಪೀಕ್ ಹೋಗುದು ಕ್ಯಾನ್ಸಲ್ ಆಕೈತಿ ಅಂತ ಅನ್ಕೊಂಡ ಹೊಂಟವ್ರ ನಾವೇ. ಮುಂದೆ ಹೋದ್ಮ್ಯಾಗ ನೋಡಿದ್ರೆ ಮಳಿ ನಿಂತ ಬಿಸಿಲು ಬಿದ್ಬಿಡತ್ತ. ಬಿಸಿಲು ಬಿದ್ದಿದ್ದಕ್ಕ ವ್ಯೂ ಎಲ್ಲ ಕ್ಲಿಯರ್ ಆಗಿ ಮಸ್ತ್ ವೆದರ್ ಆತ. ಅದಕ್ಕೆ ಹೋಗ್ಲಿ ಬಿಡಪ್ಪ, ದೇವ್ರ ನಮ್ ಕಡೆನ ಅದಾನ ಅಂತಂದ್ ಹೇಳಿ ಮತ್ತ ಟ್ರೆಕ್ಕಿಂಗ್ ಚಾಲೂ ಮಾಡಿದ್ವಿ. ಆಕಾಶಕ್ಕೂ ನನಗೂ ಒಳ್ಳೆ ಸಂಬಂಧ ಇದೆ. ನನ್ನ ಒಳಗಡೆಯಿಂದ ಆಕಾಶಕ್ಕೆ ಏನೋ ತೇಳ್ಕೊಂಡು ಹೋದಾಗನ್ಸುತ್ತೆ. ಹಾರಾಡೋ ಗಾಳಿಪಟ ನೋಡ್ತಿದ್ರೆ ನಾನು ತುಂಬಾ ಚಿಕ್ಕವನು, ತುಂಬಾ ಒಳ್ಳೆಯವನು. ಗಾಯ್ಸ್ ಮತ್ ನೋಡ್ಲಿಲ್ಲ ನಮ್ಮ ಕರ್ನಾಟಕದವ್ರು ಸಿಕ್ಕಾರಿಲ್ಲ.
ಬ್ರೋ ನಿಮ್ಮ ಹೆಸರು? ನಾನು ಇವ್ರ ಗ್ರೂಪ್ ನಾನು ಬ್ರೋ ನಿಮ್ಮ ಹೆಸರು? ಸೂರ್ಯ ಅಂತ ಸೂರ್ಯ. ವಿನಯ್ ಮೈಸೂರಿಂದ, ಪ್ರಸಾದ್ ಮೈಸೂರಿಂದ. ನೀವು 3 ಜನ ಬಂದಿರಿ? 3 ಜನ. ಪೀಸ್ ನೋಡಿಲ್ಲ ಎಲ್ಲಾದ್ರೂ ಕರ್ನಾಟಕದವ್ರು ಸಿಗ್ತಾ ತೆಗೀರ್ ಸೂರಂಗೆ ಟಾರ್ಚ ಸೇಮ್ ನಾ RCB ಜರ್ಸಿ ಹಾಕೊಂಡು ಕೇದಾರ್ನಾಥ ಹೋಗೇನಿ. ಸಿಗೋಣಂತ ಬ್ರೋ. ಬಂದೇವಿ ಇಲ್ಲಿ ಬೋರ್ಡ್ ನೋಡ್ಬೋದು. ತುಂಗನಾ ಟೆಂಪಲ್ಗೆ ಈ ಕಡೆ ಹೋಗ್ಬೇಕು. ಚಂದ್ರಶಿಲಾಕ್ಕೆ 1 ಕಿಲೋಮೀಟ್ರ್ ಹಿಂಗೆ ಹೋಗ್ಬೇಕು. ಬಟ್ ಭಾಳ ಸ್ಟೀಪ್ ಐತಿ. ಫಸ್ಟ್ ತುಂಗನಾಥ ದರ್ಶನ ತೊಗೊಂಡು ಹೋಗ್ಬಿಡ್ತೇವೆ ಅವತ್ತು. ಬರ್ಬೇಕಾದ್ರೆ ಮಿಸ್ ಆಗೋದು ಬೇಡ. ಹರ ಹರ ಮಹಾದೇವ್. ವರ್ಲ್ಡ್ಸ್ ಹೈಯೆಸ್ಟ್ ಶಿವ ಟೆಂಪಲ್. ಫಸ್ಟ್ ಸೊ ನೀರು ತೊಗೊಂಡ ಶಿವನ ಹಾಕಕ್ಕೆ ಹೋಗ್ಬೇಕಂತಂದ್ರೆ ಹೋಗೋಣ ಬರ್ರಿ. ಶಿವನ ಹಾಕಕ್ಕೆ ನೀರು ನೋಡಿಲ್ಲ ಫುಲ್ ಕರಿಕಲ್ಲಿಂದ ಇದು ಮಾಡಿದ್ದೀವಿ. ಪೂರಾ ಕರಿಕಲ್ ಯಾವಾಗಿನ 1000 ವರ್ಷ ಹಿಂದಿನ ಇದು. A few minutes later. ಆ್ಯಕ್ಚುಲಿ ನೀವು ಇಲ್ಲಿ ನೋಡಿದ್ರೆ ಟೆಂಪಲ್ ಇಲ್ಲಿ ನೋಡ್ರಿ, ಇಲ್ಲಿ ಟೆಂಪಲ್ ಇಲ್ಲೇ ಸ್ಲೋಪ್ ಆಗೈತಿ. ಓಕೆ ಸ್ವಾಮಿಗಳು ಏನಂತಂದ್ರೆ ಪೀಕ್ ಎದಕ್ಕಾಗೈತೆ ಅಂದ್ರೆ ಅಲ್ಲಿ ಒಂದು ಕಡೆ ಒಳಗೆ ಹೊಂಟೈತಂತ ದೇವಸ್ಥಾನ. ಎದಕ್ಕಂತ ಗೊತ್ತಿಲ್ಲ ಇನ್ನು ಮಟ. ಪೂರ ಟೆಂಪಲ್ ಹಿಂಗೆ ಕ್ರಾಸ್ ಆಗೈತಿ ಲಿಟ್ರಲಿ. ಸೊ ಈಗ ಲೇಟ್ ಆಗೈತಿ. ಚಂದ್ರಶಿಲಾ ಪೀಕಿಗೆ ಹೋಗ್ಬೇಕು. ಹೊಂಟೇವಿ ತೋರಿಸ್ತೇನೆ ಒಂದು ವ್ಯೂ ನೋಡ್ಕೊಂಬಿಡ್ರಿ. ಇಲ್ಲೆಲ್ಲ ಭಜನೆ ಮಾಡತ್ತಾರೆ. ತುಂಗನಾಥ ಟೆಂಪಲ್ ಇದೆ. ಇನ್ನು ಚಂದ್ರಶಿಲಾ ಪೀಕಿಗೆ ಹೋಗಿಲ್ಲ ನಾವು. ಎಲ್ಲ ತೆಗೆದಿಟ್ಟು ಲೇಟ್ ಆಗ್ಯದಂತೆ. ಈಗ ಹೊಂಟೇವೀಗ. ಹರ ಹರ ಮಹಾದೇವ್. ಅಂಕಲ್ ಕಿತ್ನಾ ಫೀಟ್ ಐತಿ ಅಂಕಲ್? 6.5 ಇಲ್ಲಿ ನೋಡಿಲ್ಲ अंकल. इधर आओ देखो 6.5 फीट है अंकल जी. लोकल है अंकल जी? चेन्नई से. ये माय तगड़तಪ್ಪ ಎಟ್ರ ಲಪಡ ಮಾಡ್ತಾನೆ.